ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಐವತ್ತು ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿನಿ. ಬನ್ನಿ, ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರಾದರೂ ಹೊಸಬ್ರು ಈ ಚಾನಲ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ. ಬನ್ನಿ, ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನನಗೆ ತುಂಬಾ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನೀವು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ. ಬನ್ನಿ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿದ್ದಾಗೆ ಆಲ್ಮೋಸ್ಟ್ ಎಲ್ಲ ಇವಾಗ ಕಿಡ್ನಿ ಸ್ಟೋನ್ ತುಂಬಾ ಆಗ್ತಾಯಿದೆ ಎಲ್ರಿಗೂ. ಅದಕ್ಕೆ ನಾವೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಯಾವ ಟಿಪ್ಸು ಏನಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೆ ನೋಡಿ. ಬನ್ನಿ, ಅದು ಯಾವ ಟಿಪ್ಸ್ ಅಂತ ನಿಮಗೆ ತಿಳಿಸ್ತೀನಿ ಇವಾಗ. ಫ್ರೆಂಡ್ಸ್, ನೋಡಿದೆ ಇದು ಬಾಳೆ ದಿಂಡು ಅಂತಾರೆ ಈ ಕಡೆ ಎಲ್ಲ. ಇವೆಲ್ಲ ತರಕಾರಿ ಅಂಗಡಿಯಲ್ಲಿ ಸಿಗುತ್ತೆ. ಇದನ್ನ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ನೋಡಿರಿ, ಇದೆಲ್ಲ ತೆಗಿಬೇಕು. ಒಳಗಡೆ ಅಷ್ಟೇ ಇದು ನೋಡಿರಿ, ಇಲ್ಲಿ ಕಾಣುತ್ತಲ್ಲ ರೌಂಡನ್ನು, ಇದೇ ಬಾಳೆದಿಂಡು. ಇದೇ ಹೆಲ್ತಿಗೆ ತುಂಬಾ ಒಳ್ಳೆಯದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ನಾವು ಒಂಥರ ಜ್ಯೂಸ್ ಥರ ಮಾಡಿ ಕುಡಿಬೇಕು. ಅದು ಯಾವ ರೀತಿ ಅಂತ ನಿಮಗೆಲ್ಲ ನಾನು ತೋರಿಸ್ತೀನಿ, ಹೆಂಗೆ ಯಾವ ಥರ ಕುಡಿಬೇಕು ಏನೆಲ್ಲ. ಇದು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮೇನ್ ಕಿಡ್ನಿ ಸ್ಟೋನ್ ಇದ್ದವ್ರಿಗೆ ತುಂಬ ಒಳ್ಳೆಯದು. ಇನ್ನು ಬೆಳಗ್ಗೆ ಒಂದು ವಾರದಲ್ಲಿ 2 ರಿಂದ 3 ದಿನ ಕುಡಿದ್ರೆ ಸಾಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಮಗೆ ಯಾವ ರೀತಿ ಕಿಡ್ನಿ ಸ್ಟೋನ್ ಬರೋಲ್ಲ. ಮತ್ತು ಕಿಡ್ನಿ ಸ್ಟೋನ್ ಆಗದವರೆಗೂ ಕುಡಿದ್ರೆ ಒಳ್ಳೆಯದು, ತುಂಬಾ ಒಳ್ಳೆಯದು. ಇದು ಕಿಡ್ನಿಗೆ ತುಂಬಾ ಒಳ್ಳೆಯದಿರುತ್ತೆ. ಅದಕ್ಕೋಸ್ಕರ ಇದನ್ನ ಕುಡೀರಿ. ಬನ್ನಿ, ಇದನ್ನು ಯಾವ ರೀತಿ ನಾನು ಜ್ಯೂಸ್ ಮಾಡೋದಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಿಕೊಡಿ. ಬನ್ನಿ ವಿಡಿಯೋ. ಫ್ರೆಂಡ್ಸ್, ಇವಾಗ ಇದು ಇಲ್ಲಿದೆಯಲ್ಲ ಬಾಳೆದಿಂಡು, ಇದು ಯಾವ ರೀತಿ ತೆಗೆಯೋದಂತ ನಿಮಗೆ ತೋರಿಸ್ತೀನಿ. ವಿಡಿಯೋ ನೋಡಿ. ಫ್ರೆಂಡ್ಸ್, ಸುತ್ತ ಇದೆಲ್ಲ ಕಟ್ ಮಾಡಬೇಕು. ನೋಡ್ರಿ, ಇದಕ್ಕೆ ಬಾಳೆದಿಂಡು ಅಂತಾರೆ. ಇವಾಗ ನಾವು ಇದನ್ನೇ ಜ್ಯೂಸ್ ಮಾಡಬೇಕು. ಜ್ಯೂಸ್ ಥರ ಮಾಡಿ ಕುಡಿಬೇಕು. ಇದನ್ನ ಚಿಕ್ಕ ಪೀಸಾಗಿ ಕಟ್ ಮಾಡಬೇಕು. ಇವಾಗ ಬನ್ನಿ, ಯಾವ ರೀತಿ ಕಟ್ ಮಾಡೋದು ನಿಮಗೆ ತಿಳಿಸ್ತೀನಿ ಈ ವಿಡಿಯೋದಲ್ಲಿ. ಬಾಳೆ ದಿಂಡನ್ನು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು ಫಸ್ಟು. ಫ್ರೆಂಡ್ಸ್, ನೋಡಿ, ಈ ಥರ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡೆ. ಇದನ್ನ ಇವಾಗ ಜಾರ್ ಒಳಗಡೆ ಹಾಕಬೇಕು. ಫ್ರೆಂಡ್ಸ್, ನೋಡಿ, ಈ ಥರ ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಜಾರ್ ಒಳಗಡೆ ಹಾಕಿದೆ. ಇವಾಗ ಸ್ವಲ್ಪ ನೀರು ಹಾಕ್ಬೇಕು ಅಷ್ಟೇ. ಸ್ವಲ್ಪ ನೀರು ಹಾಕ್ಬಿಟ್ರೆ ಅದು ಬೇಗ ಸಣ್ಣಗಾಗುತ್ತೆ, ಜ್ಯೂಸ್ ಬರುತ್ತೆ. ಆಮೇಲೆ ಬನ್ನಿ, ಇದು ಮಿಕ್ಸಿಗೆ ಹಾಕ್ಬಿಟ್ಟು ಫುಲ್ ಜ್ಯೂಸ್ ಆದಮೇಲೆ ನಿಮಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇಷ್ಟು ಸಣ್ಣಗೆ ಜ್ಯೂಸ್ ಮಾಡಬೇಕು. ನೋಡ್ಬೋದು, ಇದರ ಜ್ಯೂಸ್ ಆಯ್ತು. ಈ ಥರ ಆಯಿತು. ಇದನ್ನ ನಾವು ಫಿಲ್ಟ್ರಿಂದ ಸೋಸಬೇಕು ಒಂದು ಗ್ಲಾಸಿಗೆ. ಫ್ರೆಂಡ್ಸ್, ಫಿಲ್ಟ್ರ್ ಯಾವ ರೀತಿ ಮಾಡೋದಂದರೆ, ಇಲ್ಲಿ ನಾವು ಮಿಕ್ಸಿ ಹಾಕಿರ್ತೀವಲ್ಲ, ಇವಾಗ ಇದನ್ನ ಫಿಲ್ಟ್ರ್ ಒಳಗಡೆ ಹಾಕಬೇಕು. ನೋಡಿ, ಈ ರೀತಿ ಜ್ಯೂಸ್ ಬರುತ್ತೆ. ಬನ್ನಿ, ಕಂಪ್ಲೀಟ್ ಆದಮೇಲೆ ನಿಮಗೆ ಫುಲ್ ಜ್ಯೂಸ್ ಆದಮೇಲೆ ನಿಮಗೆ ಸಿಗ್ತೀನಿ. ಫೈನಲ್ ಆಗಿ ನೋಡಿರಿ, ಜ್ಯೂಸು ರೆಡಿ ಆಯಿತು. ನೋಡಿರಿ, ಫಿಲ್ಟ್ರ್ ಮಾಡಿದ್ರೆ ಆದಮೇಲೆ ಈ ಥರ ಇರುತ್ತೆ. ಅದು ಫಿಲ್ಟ್ರ್ ಮಾಡಿದ್ದೆಲ್ಲ ಇಲ್ಲಿ ಹಾಕ್ಬೇಕು ನಾವು. ಫಿಲ್ಟ್ರ್ ಆದಮೇಲೆ ಜ್ಯೂಸು ಈ ರೀತಿ ರೆಡಿ ಆಗುತ್ತೆ. ನೋಡಿ ಯಾವ ರೀತಿ ಜ್ಯೂಸ್ ರೆಡಿ ಆಗಿದೆ ಅಂತ. ಬಾಳೆದಿಂಡು ಜ್ಯೂಸು ನೋಡ್ತಿರ್ಬೋದು ನೀವು. ಫುಲ್ ಒಂದು ಗ್ಲಾಸ್ ಆಗುತ್ತೆ, ಒಂದು ಪೀಸ್ ತಂದರೆ ನೀವು. ಫ್ರೆಂಡ್ಸ್, ನೋಡಿ, ಪೂರ್ತಿ ಒಂದು ಗ್ಲಾಸ್ ಆಗುತ್ತೆ ಬಾಳೆದಿಂಡು. ಇದನ್ನ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೇ ಕುಡಿಬೇಕು. ನಿಮ್ಗೆ ಫ್ರೀ ಇದ್ದಾಗ ವಾರದಲ್ಲಿ ಒಂದು ಸಲ ಕುಡಿದ್ರೆ ಸಾಕು. ಬಾಳೆದಿಂಡನ್ನ ನಿಮಗೆ ಕಿಡ್ನಿಗೆ ತುಂಬಾ ಒಳ್ಳೆದಿರುತ್ತೆ.
ಓಕೆನಾ ಫ್ರೆಂಡ್ಸ್. ಮತ್ತು ಇದು ಕಿಡ್ನಿ ಸ್ಟೋನ್ಗೆ ರಾಮಬಾಣ ಥರ ಕೆಲಸ ಮಾಡುತ್ತೆ. ತುಂಬ ಜನ ಕಿಡ್ನಿ ಸ್ಟೋನಿಂದ ಬಳಲ್ತಾ ಇರ್ತೀರ, ಅಂಥವ್ರಿಗೆ ಇದನ್ನ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಕಿಡ್ನಿ ಸ್ಟೋನ್ ಆಗದಿರೋರು ಇದನ್ನ ವಾರದಲ್ಲಿ 1 ಸಲ 2 ಸಲ ಕುಡಿಬೋದು. ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದ್ದಾವೆ, ಕುಡೀರಿ. ಮತ್ತು ಒಂದು ಕಿಡ್ನಿ ಸ್ಟೋನ್ ಅಂದರೆ ಇದು ಕಿಡ್ನಿ ಸ್ಟೋನಿಗೆ ಕುಡಿತಾ ಇದ್ದರೆ ವಾರದಲ್ಲಿ 1 ಸಲ 2 ಸಲ ಕುಡಿತಾ ಇದ್ದರೆ ಕಿಡ್ನಿ ಸ್ಟೋನ್ ವಾಪಸ್ ಬರೋಲ್ಲ, ತುಂಬಾ ಯೂಸ್ ಆಗುತ್ತೆ ಇದು. ಓಕೆ, ಯಾವ ರೀತಿ ನೋಡೋದಿಲ್ಲ ಫ್ರೆಂಡ್ಸ್, ಇವತ್ತು ಬಾಳೆದಿನ ತಂದು ಯಾವ ರೀತಿ ಜ್ಯೂಸ್ ಮಾಡೋದಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಓಕೆ, ಬಾಯ್.